ಕನ್ನಡನ ನಿಮ್ಮ ಮನೆಯಲ್ಲಿಟ್ಕೋ, ಇಲ್ಲಿ ಹಿಂದಿ ಮಾತಾಡು, ಇಲ್ಲಿ ಯಾವ ಭಾಷೆ ಮಾತನಾಡಬೇಕು ಅಂತ ಡಿಸೈಡ್ ಮಾಡೋದು ನಾನು ಎನ್ನುವಂಥ ಉದ್ದಟತನವನ್ನು ಮೆರೆದಿದ್ದಾನೆ ಓರ್ವ ವ್ಯಕ್ತಿ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಾರ್ಡನ್ ಧಮಕಿ ಹಾಕಿರುವಂಥ ಘಟನೆ ಜರುಗಿದೆ. ಬನ್ನೇರುಘಟ್ಟದ ಖಾಸಗಿ ಕಾಲೇಜಿಗೆ ಸೇರಿದಂಥ ಹಾಸ್ಟೆಲ್ ಇದು. ಕನ್ನಡ ನಿಮ್ಮ ಮನೆಯಲ್ಲಿಟ್ಕೋ, ಇಲ್ಲಿ ಹಿಂದಿ ಮಾತಾಡು ಎನ್ನುವಂಥ ಮಾತನಾಡಿದ್ದಾರೆ. ಇಲ್ಲಿ ಯಾವ ಭಾಷೆ ಮಾತನಾಡಬೇಕು ಅಂತ ಡಿಸೈಡ್ ಮಾಡೋದು ನಾನು. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿರುವಂತಹ ಘಟನೆ ಏನಿದೆ, ಈ ಒಂದು ವಿಡಿಯೋ ಸೀಕ್ರೆಟ್ ಆಗಿ ವಿದ್ಯಾರ್ಥಿಗಳು ಮಾಡಿದಾರೋ ಅಥವಾ ಯಾರಾದರೂ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಸ್ಪಷ್ಟವಾಗಿ ಹೇಳ್ತಾರೆ, ಎಷ್ಟು ಧೈರ್ಯದಿಂದ ಕನ್ನಡ ನಾಡಿನ ನೀರು ಬೇಕು, ಕನ್ನಡ ನಾಡಲ್ಲಿ ಬದುಕೋದಕ್ಕೆ ಬೇಕು, ಎಲ್ಲಿಂದಲೋ ಬಂದು ಇಲ್ಲಿ ಜೀವನ ಮಾಡೋದ್ರು ಕೂಡ ನಮ್ಮ ಭಾಷೆಯನ್ನು ಧಿಕ್ಕರಿಸುವಂತಹ ಕೆಲಸವನ್ನು ಮಾಡುವಂತಹ ಅವಿವೇಕಿಗಳು ಇನ್ನೂ ಇದ್ದಾರೆ ಅನ್ನೋದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ವಿಚಾರಕ್ಕೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಅಲ್ಲಿಗೆ ಧಾವಿಸಿದೆ. ಯಾವಾಗ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ವೈರಲ್ ಆಯಿತು, ಕಾಲೇಜನ್ನು ಹುಡ್ಕೊಂಡು ಕಾಲೇಜ್ ಮುಂದೆ ಇದೀಗ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಬನ್ನೇರುಘಟ್ಟದ ಖಾಸಗಿ ಕಾಲೇಜ್ನಲ್ಲಿ ನಡೆದಿರುವಂತಹ ಘಟನೆ. ಒಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಹಾಗೂ ಕನ್ನಡಿಗರಿಗೆ ದಿನೇ ದಿನೇ ಗೌರವ ತಗ್ತಾ ಇದೆ. ಬೇರೆ ಭಾಷೆ, ಬೇರೆ ರಾಜ್ಯದಿಂದ ಬಂದವರು ಬೇರೆ ಭಾಷೆಗೆ ಕೊಡುವಂತಹ ಆದ್ಯತೆಯನ್ನ ನಮ್ಮ ನಾಡಲ್ಲಿಟ್ಕೊಂಡು ನಮ್ಮ ಕನ್ನಡಕ್ಕೆ ಕೊಡ್ತಾ ಇಲ್ಲ ಅನ್ನೋದೇ ನಿಜಕ್ಕೂ ದುರ್ದೈವದ ಸಂಗತಿ. ಒಂದು ಹುಡುಗ, ಜೂನಿಯರ್ ಹುಡುಗ ಫ್ಯಾನ್ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಹೋಗಿದ್ದಾನೆ. ಅವನಿಗೆ ಹಿಂದಿ ಬರಲ್ಲ, ಅವ್ನು ಕನ್ನಡದಲ್ಲಿ ಹೇಳಿ ಅಂತ ಅಂದಿದ್ದಕ್ಕೆ ಕನ್ನಡ ಮಾತಾಡೋದು ಕಂಪಲ್ಸರಿ ಅಲ್ಲ. ಇಲ್ಲಿ ಯಾರೇನು ರೂಲ್ಸ್ ಮಾಡಿಲ್ಲ, ನೀನು ಕನ್ನಡ ಮಾತಾಡಬೇಕು ಅಂದ್ರೆ ನಿನ್ನ ಮನೆಯಲ್ಲಿ ಮಾತಾಡ್ಕೋ, ಅದೇನು ಮಾಡ್ಕೊಂತೀಯ ಮಾಡ್ಕೋ ಅಂತೆಲ್ಲ ಮಾತಾಡಿದ್ದಾನೆ. ನಿನ್ನೆ ಮತ್ತೆ ವಿಡಿಯೋ ವೈರಲ್ ಆದ್ಮೇಲೆ ಈ ಥರ ಅವರೇ ಬಂದು ನಮ್ಮನ್ನ ಕೇಳಿದ್ರು, ವಿಡಿಯೋ ನೋಡಿದ್ರಾ ಅಂತ ಅಂದ್ಬಿಟ್ಟು. ಸರ್ ನೋಡಿದ್ವಿ ಅಂತ. ಈ ನಾರ್ತಿ ಅವರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಎಣ್ಣೆ ಅದು ಇದು ಎಲ್ಲ ಕೊಡ್ತಾ ಇರ್ತಾರೆ, ಅವ್ರ ಜೊತೆನೆ ಕೂತ್ಕೊಂಡು ಎಣ್ಣೆ ಹಾಕ್ತಾರೆ, ದೌರ್ಜನ್ಯವನ್ನು ಮಾಡ್ತಾರೆ. ಆದ್ರೆ ಕನ್ನಡವನ್ನು ಮಾತನಾಡೋದಕ್ಕೆ ಇಲ್ಲಿ ಏನೋ ಅಧಿಕಾರ ಇಲ್ಲ ಅಂತಂದ್ರೆ ಇಲ್ಲಿ ಬೇರೆ ಭಾಷೆ ಹಿಂದಿ ಮಾತಾಡೋದಕ್ಕೆ ಅಧಿಕಾರ ಇದೆಯಾ? ಇದು ಕರ್ನಾಟಕ, ಇಲ್ಲಿ ನಮ್ಮ ಆಡಳಿತ ಭಾಷೆ ಕನ್ನಡ. ಪ್ರತಿಯೊಬ್ಬರಿಗೂ ಅವರದೇ ಆದ ಹಕ್ಕಿರ್ತದೆ. ಆತ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ, ಬೇಕು ಅಂತ ಎಲ್ಲೋ ಅತಾಚುರ್ಯವಾಗಿ ಹೇಳಿರೋದಲ್ಲ, ಇಂಟೆನ್ಷನಲ್ಲಿ ದ್ರೋಹವನ್ನು ಎಸಗಿದಿರ್ತಕ್ಕಂಥದ್ದು ಈ ನಾಡಿನಲ್ಲಿ. ಮತ್ತೆ ಈ ಕಾಲೇಜಿನಲ್ಲಿ ಉಪನ್ಯಾಸಕರಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ಎಲ್ಲರೂ ಹಿಂದಿಯವರು, ಕೇರಳದವರು, ಬೇರೆ ಬೇರೆ ರಾಜ್ಯದವರ ತಗೊಬಂದು ತುಂಬಿ ಇವತ್ತು ನಮಗೆ ನಮ್ಮ ಇಡೀ ಕರ್ನಾಟಕದ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವೆಲ್ಲಾ ಕನ್ನಡ ಪರ ಹೋರಾಟಗಾರರು, ನಮ್ಮ ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಗೆಳೆಯರಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನಾವೆಲ್ಲರೂ ಇವತ್ತು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದೀವಿ. ಆತನ ಮೇಲೆ FIR ಆಗಬೇಕು, ಆತನನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಕ್ಷಮೆ ನಾವು ಒಪ್ಕೊಳ್ಳಕ್ ರೆಡಿ ಇಲ್ಲ. ಪ್ರತಿದಿನ ಯಾರೋ ಏನೋ ಅನ್ನೋದು, ನಾವು ಕ್ಷಮೆ ಕೇಳೋದು, ಸುಮ್ಮನೆ ಆಗ್ಬಿಡೋದು, ಇದು ಎಷ್ಟು ದಿನ ಅಂತ ಇದು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಆತನನ್ನು ಗಡಿಪಾರು ಮಾಡಬೇಕು. ಜೊತೆಗೆ ಇದೊಂದೇ ಕಾಲೇಜ್ ಅಲ್ಲ ಸರ್, ಬೆಂಗಳೂರಿನ ಹಲವಾರು ಖಾಸಗಿ ಕಾಲೇಜುಗಳಲ್ಲಿ ಕನ್ನಡದ ಉಪನ್ಯಾಸಕರ ಮೇಲೆ ದಬ್ಬಾಳಿಕೆ, ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಕನ್ನಡದವರು ಇದ್ರೆ ಕಿತ್ತು ಬೀಸಾಕ್ತಕ್ಕಂಥದ್ದು. ಯಾವನ ಈಗ ಅಯೋಗ್ಯ ಈಗ ಹೇಳಿದ್ರು, ಯಾರೋ ಸೆಕ್ಯೂರಿಟಿ ಕೇರಳದವನಂತೆ, ಪಾಪ ಬಹಳ ತೊಂದರೆ ಕೊಡ್ತಾ ಇದ್ದಾನೆ ಹುಡುಗರಿಗೆ ಅಂತ ಗೊತ್ತಾಯ್ತು. ಅವನನ್ನ ಈ ಕೂಡಲೇ ಕೆಲಸದಿಂದ ಅವನ್ನೂ ತೆಗಿಬೇಕು, ಅದನ್ನೂ ಮಾಡ್ತೇವೆ. ಮತ್ತೆ ಮುಂದಿನ ಎಲ್ಲಾ ಖಾಸಗಿ ಕಾಲೇಜುಗಳಿಗೆ ನಿಮಗಿದು ಎಚ್ಚರಿಕೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ನಮ್ಮ ಭಾಷೆಯ ವಿರುದ್ಧ ಆಗಲಿ, ನಮ್ಮ ಕನ್ನಡಿಗರ ವಿರುದ್ಧ ಆಗಲಿ, ಅಥವಾ ಕನ್ನಡದ ಉಪನ್ಯಾಸಕರ ವಿರುದ್ಧ ಆಗಲಿ ನೀವು ಏನಾದ್ರು ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಕಾಲೇಜಿಗೆ ಬೀಗ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೀವು ಪಾಠ ಮಾಡಿ, ವಿದ್ಯಾಲಯಗಳು ಯಾವತ್ತೂ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿ ಒಂದು ಭಾಷೆಯನ್ನು ವಿರೋಧಿಸಿಕೊಂಡು ಕನ್ನಡ ನಾಡಿನಲ್ಲಿ ಇದು ಅನ್ಯಾಯವನ್ನು ಸಲ್ಲಿಸಲ್ಲ ಸರ್. ಹಾಗಾಗಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಅದರ ಮೇಲೆ FIR ಆಗಬೇಕು. ದಯವಿಟ್ಟು ಕನ್ನಡ ಮಾತನಾಡ್ತಕ್ಕಂಥವರು ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ಳಿ, ಇಲ್ಲಿ ಮಾತಾಡಬೇಡಿ. ಇಲ್ಲಿ समझ गया? ये इंस्टीट्यूशन है, तुमको कन्नड़ा में बात करना था, तुम्हारे घर में आके बात करने के लिए बोलो, ठीक है? ये इंस्टीट्यूशन है, इंस्टीट्यूशन हिंदी माताड़ कन्नड़ माताड़ बोलो बेड़ा